ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾವು ಡಿಫೆಕ್ಟ್ಸ್ ಆಫ್ ಐ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾನು ಫಸ್ಟ್ ವಿಡಿಯೋದಲ್ಲಿ ನಿಮಗೆ ಐ ಯಾವ ರೀತಿ ವರ್ಕ್ ಮಾಡುತ್ತೆ, ಅದ್ರ ಮೆಕ್ಯಾನಿಸಮ್ ಏನು ಅಂತ ತೋರಿಸಿದ್ದೆ. ಹಾಗೆ ಸೆಕೆಂಡ್ ವಿಡಿಯೋದಲ್ಲಿ ಅಕಾಮಡೇಷನ್ ಪವರ್ ಅಂತ ತೋರಿಸಿದ್ದೆ. ಸೊ ಅಕಾಮಡೇಷನ್ ಪವರ್ ಅಂತ ಹೇಳಿದ್ರೆ ಇಟ್ ಈಸ್ ದ ಪವರ್ ಆಫ್ ಸಿಲಿಯರಿ ಮಸಲ್ಸ್ ಟು ಕಾಂಟ್ರಾಕ್ಟ್ ಆ್ಯಂಡ್ ಎಲಾಂಗೇಟ್ ದ ಲೆನ್ಸ್. ಎಸ್ಪೆಷಲಿ ಈ ಒಂದು ವರ್ಕ್ ಸಿಲಿಯರಿ ಮಸಲ್ಸ್ ಮಾಡದೇ ಇದ್ದಾಗ ನಮಗೆ ಕೆಲವೊಂದು ಡಿಫೆಕ್ಟ್ಸ್ ಬರುತ್ತೆ. ಓಕೆ, ಅದನ್ನು ನಾವು ನೋಡೋಣ. ಓಕೆ, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೌ ದಟ್ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ ಇಮೇಜು, ಹಾಗೆ ಅದು ಬ್ರೈನಿಗೆ ಯಾವ ರೀತಿ ರೀಚ್ ಆಗುತ್ತೆ ಅಂತ ತೋರಿಸಿದ್ದೆ, ರೈಟ್? ಅದನ್ನು ಹೋಗಿ ನೋಡಿ, ಆಯಿತಾ? ಈಗ ನಾವು ನೋಡಬೇಕಾಗಿರೋದು ಡಿಫೆಕ್ಟ್ಸ್. ಸೊ ಫಸ್ಟ್ ಡಿಫೆಕ್ಟ್ ಈಸ್ ಮಯೋಪಿಯಾ, ಸೆಕೆಂಡ್ ಒನ್ ಈಸ್ ಹೈಪರ್ಮೆಟ್ರೋಪಿಯಾ, ಥರ್ಡ್ ಒನ್ ಪ್ರಿಸ್ಬಯೋಪಿಯಾ, ಫೋರ್ತ್ ಒನ್ ಈಸ್ ಕ್ಯಾಟ್ರಾಕ್ಟ್. ಜನರಲಿ ನಮ್ಮ ಸೊಸೈಟಿಲಿ ನಾವು ನೋಡ್ತಾ ಇರಬೇಕಾದ್ರೆ ತುಂಬ ಜನಗಳಿಗೆ ಬೇರೆ ಬೇರೆ ರೀತಿಯ ಕಣ್ಣಿನ ತೊಂದರೆ ಇರುತ್ತೆ. ಅದೆಲ್ಲ ಬೇರೆ ಸಿನಾರಿಯೋ ಇರುತ್ತೆ. ಇದು ಸಿಲೆಬಸ್ಸಲ್ಲಿ ಮಾತ್ರ ಇದೆ. ಓಕೆ, ವಿಲ್ ಸ್ಟಡಿ 100% ಸಿಲೆಬಸ್ ಪ್ಲಸ್ ಸಮ್ ಎಕ್ಸ್ಟ್ರಾ ನಾಲೆಡ್ಜ್. ಓಕೆ, ಫಸ್ಟ್ ಲೆಟ್ ಮಿ ಸ್ಟಿಕ್ ಟು ಮಯೋಪಿಯಾ. ಮಯೋಪಿಯಾ ಪ್ರಾಬ್ಲಮ್ ಇರೋರಿಗೆ ನಿಯರ್ ಆಬ್ಜೆಕ್ಟ್ಸ್ ಕಾಣುತ್ತೆ, ಬಟ್ ಫಾರ್ದರ್ ಆಬ್ಜೆಕ್ಟ್ಸ್ ಕಾಣೋದಿಲ್ಲ. ಸೊ ದಿಸ್ ಈಸ್ ದೇರ್ ಪ್ರಾಬ್ಲಮ್. ದೂರದವ್ರು ನೋಡೋಕ್ಕಾಗೋದಿಲ್ಲ ಮಯೋಪಿಯಾ ಇರೋರಿಗೆ, ರೈಟ್? ಈ ಥರದ ಸಮಸ್ಯೆ ಯಾರಿಗೆಲ್ಲ ಆಗುತ್ತೆ? ಜನರಲಿ ತುಂಬ ಹತ್ತಿರದ ಆಬ್ಜೆಕ್ಟ್ಸ್ ಜೊತೆಲಿ ಕೆಲಸ ಮಾಡ್ತಾ ಇರ್ತಾರಲ್ವ, ಅಂಥವ್ರಿಗೆ ಆಗುತ್ತೆ. ಸೊ ಎಸ್ಪೆಷಲಿ IT ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಕಂಪ್ಯೂಟರ್ ಮುಂದೆ 4-5 hours ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಯರ್ ಬೈ ಆಬ್ಜೆಕ್ಟ್ಸ್ ನೋಡೋಕ್ಕೆ ನಮಗೆ ಫೋಕಲ್ ಅಂತ ಏನಾಗಬೇಕು? ಲಾಸ್ಟ್ ವಿಡಿಯೋದಲ್ಲಿ ಇದೆ ಅದು. ಏನಾಗಬೇಕು? ದ ಐ ಲೈನ್ ಶುಡ್ ಬಿ ಲಿಟಲ್ ಬಲ್ಜ್. ಈ ಥರ ಬಲ್ಜ್ ಆಗಿದ್ದಾಗ, ಓಕೆ, ತಿನ್ನಾಗಲ್ಲ. ಈ ಥರ ತಿನ್ನಾಗಿದ್ದಾಗ ನಾವು ದೂರದ್ದು ನೋಡ್ಬೋದು, ಆದರೆ ಹತ್ರದ್ದು ನೋಡಬೇಕಾದ್ರೆ ಬಲ್ಜ್ ಆಗಿರಬೇಕು. ಸೊ ಹಾಗಾಗಿ ದೀಸ್ IT ಪೀಪಲ್ ಏನು ಮಾಡ್ತಾ ಇರ್ತಾರೆ, ಕಂಟಿನ್ಯೂಸ್ ಆಗಿ ಇದರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಸಿಲಿಯರಿ ಮಸಲ್ಸ್ ಏನಿರುತ್ತೆ ಇದ್ರ ಸುತ್ತ, ಅದನ್ನು ಈ ಥರ ಕಂಪ್ರೆಸ್ ಮಾಡಿ ಅದನ್ನು ಬಲ್ಜ್ ಮಾಡಿ ಇಟ್ಟಿರುತ್ತೆ, ಸೊ ದಟ್ ದೇ ಕ್ಯಾನ್ ಸಿ ದ ನಿಯರ್ ಬೈ ಆಬ್ಜೆಕ್ಟ್ಸ್. ಈ ಸಿಲಿಯರಿ ಮಸಲ್ಸ್ ಎಷ್ಟು ಅವರ್ ಈ ರೀತಿ ಕಂಟಿನ್ಯೂಸ್ ಆಗಿ ಇಟ್ಕೋಬೇಕು? ಪರ್ ಡೇ 8 hours ವರ್ಕ್ ಮಾಡ್ತಾರೆ. ಲೆಟ್ಸ್ ಸೇ 4 to 5 hours ಓನ್ಲಿ they have worked with the object it is very near. ಅದಕ್ಕೆ ಸ್ಟ್ರೈನ್ ಆಗಿರುತ್ತೆ, ತುಂಬ ಸ್ಟ್ರೈನ್ ಆಗುತ್ತೆ. ಓವರ್ ಅ ಮಂತ್ ಅಥವಾ ಡ್ಯೂರೇಷನ್ ಆಫ್ ಟೈಮ್ ಆ ಸಿಲಿಯರಿ ಮಸಲ್ಸ್ ಇಟ್ ಓನ್ಲಿ ಸ್ಟಿಕ್ ಲೈಕ್ ದಿಸ್, ಇಟ್ ವಿಲ್ ನಾಟ್ ಫರ್ದರ್ ಎಲಾಂಗೇಟ್. ಅದನ್ನು ಮತ್ತೆ ಲೆನ್ಸ್ನ ಅದು ಈ ರೀತಿ ತಿನ್ ಮಾಡೋದೇ ಇಲ್ಲ, ಅದು ಈ ರೀತಿ ತಿನ್ ಆಗುತ್ತೆ, ಸೊ ದಟ್ ವಿ ಕ್ಯಾನ್ ಸಿ ಫಾರ್ದರ್ ಥಿಂಗ್ಸ್. ಈ ಥರ ಆಗದೆ ಇರೋ ಕಾರಣಕ್ಕೆ ನಮಗೆ ದೂರದ ಆಬ್ಜೆಕ್ಟ್ಸ್ ಕಾಣಲ್ಲ. ದಟ್ ಮೀನ್ಸ್ ಇಟ್ ಈಸ್ ದ failure of ciliary muscles to adjust the focal length or to increase the focal length. So ಇದನ್ನ ಮಯೋಪಿಯಾ ಕಂಡೀಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಒನ್ ಆಸ್ಪೆಕ್ಟ್. ಈಗ ಇನ್ನೊಂದು ಆಸ್ಪೆಕ್ಟ್ ನೋಡೋದಾದರೆ, ಈವನ್ ಅವರ್ ಐ ಬಾಲ್ ತುಂಬ ಎಲಾಂಗೇಟ್ ಆದಾಗ ಇಮೇಜ್ ಫಾರ್ಮೇಷನ್ ಆಗಬೇಕಾಗಿರೋದು ಇಲ್ಲೇ ಇರುತ್ತೆ, ಬಟ್ ಐ ಬಾಲೇ ಹಿಂದಕ್ಕೆ ಹೋಗ್ಬಿಟ್ರೆ ಇಮೇಜ್ ಅಲ್ಲೇ ಫಾರ್ಮ್ ಆಗುತ್ತೆ. ಇಟ್ ಸ್ಟಿಲ್ ಕನ್ಸಿಡರ್ಡ್ ಆ್ಯಸ್ ಇಮೇಜ್ ಇಸ್ ಫಾರ್ಮ್ಡ್ ಇನ್ ಫ್ರಂಟ್. ಯು ಕ್ಯಾನ್ ಸಿ ಹಿಯರ್, ಐ ಬಾಲ್ ದೊಡ್ಡದಾಯಿತು, ಅವಾಗ ಏನಾಗುತ್ತೆ, ಇಮೇಜ್ ಆವಾಗಲೂ ಕೂಡ ಇನ್ ಫ್ರಂಟ್ ಆಫ್ ದ ರೆಟಿನಾನೇ ಆಗುತ್ತೆ. ಆವಾಗಲೂ ನಮಗೆ ಫಾರ್ದರ್ ವಿಷನ್ಸ್ ಎಲ್ಲ ಬ್ಲರ್ ಆಗುತ್ತೆ. ಸೊ ಇಲ್ಲಿ ಇಮೇಜ್ ಅಂದರೆ ಯಾವ ಇಮೇಜು? ಇಟ್ ಈಸ್ ಫಾರ್ ಆಬ್ಜೆಕ್ಟ್ ಇಮೇಜಸ್. ತುಂಬ ದೂರ ಇರುವಂತಹ ಆಬ್ಜೆಕ್ಟ್ಸ್ನ ಇಮೇಜು ಇನ್ ಫ್ರಂಟ್ ಆಫ್ ದ ರೆಟಿನಾ ಆಗುತ್ತೆ. ಸೊ ಈ ರೀತಿ ಏನಕ್ಕಾಗಿದೆ? ಸೊ ನಮಗೆ ಲೆನ್ಸ್ ಬಲ್ಜ್ ಆಗಿದೆ, ರೈಟ್? ತುಂಬ ಬಲ್ಜ್ ಆಗಿದೆ, ಈ ಥರ ತಿನ್ನಾಗಬೇಕಾಗಿತ್ತು ಲೆನ್ಸ್. ಆಗ ನಮಗೆ ದಿಸ್ ಇಮೇಜ್ ವುಡ್ ಹ್ಯಾವ್ ಕಮ್ ಆನ್ ರೆಟಿನಾ ಪ್ರಾಪರ್ಲಿ. ಸೊ ಈ ರೀತಿ ಕರೆಕ್ಷನ್ ಆಗಬೇಕಾಗಿತ್ತು, ರೈಟ್? ಸೊ ಇದನ್ನು ನಾವು ಲೆನ್ಸ್ ಮುಖಾಂತರ ಈ ಕರೆಕ್ಷನ್ನ ಮಾಡ್ತೀವಿ. ಸೊ ಈಗ ನಮಗೆ ಯಾವ ಲೆನ್ಸ್ ಬೇಕಾಗುತ್ತೆ? ಸೊ ಲೆನ್ಸಸ್ ಯಾವ ರೀತಿ ನಾವು ಇವಾಗ ಚೂಸ್ ಮಾಡ್ತೀವಿ ಅಂತ. ವಿ ನೋ ದಿಸ್ ಈಸ್ ಕಾನ್ವೆಕ್ಸ್ ಲೆನ್ಸ್, ರೈಟ್? ದಿಸ್ ಈಸ್ ಕಾನ್ಕೇವ್ ಲೆನ್ಸ್. ಈಗ ನಾವು ಕಾನ್ವೆಕ್ಸ್ ಲೆನ್ಸಲ್ಲಿ ಲೈಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ನೋಡೋಣ. ಲೈಟ್ ಎಂಟರ್ ಆಗಿದ್ದು ಏನಾಗುತ್ತೆ? ದಟ್ ವಿಲ್ ಕನ್ವರ್ಜ್, ರೈಟ್? ದ ಕನ್ವರ್ಜ್ ಅಟ್ ಪಾಯಿಂಟ್. ದಟ್ಸ್ ವೈ ದ ಕಾನ್ವೆಕ್ಸ್ ಲೆನ್ಸಸ್ ಆರ್ ಕಾಲ್ಡ್ ಕನ್ವರ್ಜಿಂಗ್ ಲೆನ್ಸ್ ಅಂತಲೂ ಕರಿತೀವಿ. ದಿಸ್ ಇಸ್ ವೆರಿ ಸಿಂಪಲ್. ಈಗ ಅದೇ ರೀತಿ ಕಾನ್ಕೇವ್ ಲೆನ್ಸಲ್ಲಿ ಯಾವ ರೀತಿ ಲೈಟ್ ಬಿಹೇವ್ ಮಾಡುತ್ತೆ? ಇಟ್ ವಿಲ್ ಗೋ ಔಟ್ ಆಫ್ ದ right? So this is called diverging lens. ಈಗ ಮಯೋಪಿಯಾ ಕೇಸಲ್ಲಿ ನಮಗೆ ಗೊತ್ತಿದೆ, ಇದು ರೆಟಿನಾ,
ಬಟ್ ನಮಗೆ ಇಮೇಜು ಇನ್ ಫ್ರಂಟ್ ಎಲ್ಲೋ ಫಾರ್ಮ್ ಆಗುತ್ತೆ ಅಂತ. ಸೊ ಈಗ ಹೇಳಿ, ಸೊ ಈ ಕೇಸಲ್ಲಿ ನಮಗೆ ಕನ್ವರ್ಜಿಂಗ್ ಪವರ್ ಜಾಸ್ತಿ ಆಗಿದೆ ಅಥವಾ ಡೈವರ್ಜಿಂಗ್ ಪವರ್ ಜಾಸ್ತಿ ಆಗಿದೆಯೋ ಲೆನ್ಸ್ದು? ಡೆಫಿನೆಟ್ಲಿ ಅದು ಕನ್ವರ್ಜ್ ಇನ್ನೂ ಹತ್ರಕ್ಕೆ ಮಾಡಿದೆ ಅಲ್ವಾ. ಸೊ ದ ಕನ್ವರ್ಜಿಂಗ್ ಪವರ್ ಇನ್ಕ್ರೀಸ್ ಆಗಿದೆ. ಮಯೋಪಿಯಾ ಕೇಸಲ್ಲಿ ಕನ್ವರ್ಜಿಂಗ್ ಪವರ್ ಇನ್ಕ್ರೀಸ್ ಆಗಿರುತ್ತೆ. ಹಾಗಾಗಿ ನಾವು ಕನ್ವರ್ಜಿಂಗ್ ಲೆನ್ಸ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ವಿ ಶುಡ್ ಯೂಸ್ ಡೈವರ್ಜಿಂಗ್ ಲೆನ್ಸ್. ಸ್ವಲ್ಪ ಡೈವರ್ಜ್ ಮಾಡಿದಾಗ ಆ ಇಮೇಜ್ ಏನು ಫಾರ್ಮೇಷನ್ ಆಗುತ್ತೆ ಅದು ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಸೊ ದಟ್ ಮೀನ್ಸ್ ಆ ರೆಟಿನಾ ಮೇಲೆ ಎಕ್ಸಾಕ್ಟ್ ಪೊಸಿಷನ್ನಲ್ಲಿ ಅದನ್ನು ಪ್ಲೇಸ್ ಮಾಡ್ಬೋದು. ಹಾಗಾಗಿ ನಾವು ಮಯೋಪಿಯಾದಲ್ಲಿ ಯೂಸ್ ಕಾನ್ಕೇವ್ ಲೆನ್ಸ್, ದಟ್ ಈಸ್ ಡೈವರ್ಜಿಂಗ್ ಲೆನ್ಸ್. ಹೋಪ್ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂದ್ಕೋತೀನಿ. ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ಹೈಪರ್ಮೆಟ್ರೋಪಿಯಾ ಇನ್ ಅ ರಿವರ್ಸ್ ಮ್ಯಾನರ್. ಸೊ ಇಮೇಜು ಇನ್ ಫ್ರಂಟ್ ಆಗೋ ಜಾಗದಲ್ಲಿ ಅದು ಇನ್ನೂ ಹಿಂದಕ್ಕೆ ಹೋಗುತ್ತೆ, ದಟ್ಸ್ ಆಲ್. ಇಲ್ಲೆಲ್ಲೋ ಹಿಂದಕ್ಕೆ ಹೋಗಿ ಇಮೇಜ್ ಫಾರ್ಮ್ ಆಗೋದ್ರಿಂದ, ಸೊ ಆ ಕೇಸಲ್ಲಿ ಅಂದರೆ ಹೈಪರ್ಮೆಟ್ರೋಪಿಯಾ ಸೆಕೆಂಡ್ ಕೇಸಲ್ಲಿ ನಮಗೆ ಡೈವರ್ಜಿಂಗ್ ಪವರ್ ಜಾಸ್ತಿ ಆಗಿರುತ್ತೆ. ತುಂಬ ಹಿಂದಕ್ಕೆ ಹೋಗಿ ಇಮೇಜ್ ಫಾರ್ಮ್ ಆಗಿರುತ್ತೆ. ಅದನ್ನು ಮತ್ತೆ ಸ್ವಲ್ಪ ಕನ್ವರ್ಜಿಂಗ್ ಲೆನ್ಸ್ನ ತೊಗೊಂಬಂದು ಸ್ವಲ್ಪ ಹತ್ತಿರದಲ್ಲಿ ಕನ್ವರ್ಜ್ ಮಾಡ್ತೀವಿ. ದಟ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ಹೈಪರ್ಮೆಟ್ರೋಪಿಯಾ. ಬಟ್ ಸ್ಟಿಲ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ಡೀಟೇಲ್ ಅಗೇನ್. ಈಗ ಕಾನ್ವೆಕ್ಸ್ ಲೆನ್ಸ್ ಹಾಕೋದ್ರಿಂದ ಮಯೋಪಿಯಾ ಕರೆಕ್ಷನ್ ಆಗುತ್ತೆ. ಸೊ ದಟ್ ಇಮೇಜ್ ನಮಗೆ ಕರೆಕ್ಟಾಗಿ ರೆಟಿನಾದ ಮೇಲೆ ಫಾರ್ಮ್ ಆಗುತ್ತೆ. ಬರೀ ಕಣ್ಣು ಒಳಗಡೆನೇ ಈ ಚೇಂಜಸ್ ಆಗುತ್ತಾ? ಇಲ್ಲ. ಈವನ್ ಫಾರ್ದರ್ ಆಬ್ಜೆಕ್ಟ್ಸ್ ಏನಿಂದ ಬರ್ತಾ ಇದೆ ಅದು ಈ ಕಾನ್ಕೇವ್ ಲೆನ್ಸ್ ಮುಖಾಂತರ ಪಾಸ್ ಆಗೋದ್ರಿಂದ ಒಂದು ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ನಮಗೊಂದು ವರ್ಚುವಲ್ ಇಮೇಜ್ ನಮಗೆ ಅಥವಾ ವರ್ಚುವಲ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಅದನ್ನು ನೀವು ಇಲ್ಲಿ ನೋಡ್ಬೋದು. ಸಿ ಹಿಯರ್ ನೋಡಿ, ನಿಮಗೆ ವರ್ಚುವಲ್ ಇಮೇಜ್ ಕ್ರಿಯೇಟ್ ಆಯಿತು. ಆ್ಯಕ್ಚುಯಲ್ ಆಬ್ಜೆಕ್ಟು ಸ್ವಲ್ಪ ಮುಂದಕ್ಕೆ ಬರುತ್ತೆ. ಸೊ ದಟ್ ನಿಮ್ಮ ಕಣ್ಣು ಒಳಗಡೆ ಏನು ಇನ್ ಫ್ರಂಟ್ ಆಫ್ ದ ಇಮೇಜ್ ಫಾರ್ಮ್ ಆಗ್ತಿತ್ತು ಅದು ಕೂಡ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಈ ರೀತಿ ಎರಡನ್ನೂ ಕರೆಕ್ಷನ್ ಮಾಡುತ್ತೆ ಕಾನ್ಕೇವ್ ಲೆನ್ಸ್. ಸೊ ವೆರಿ ಇಂಪಾರ್ಟೆಂಟ್, ಆಯಿತಾ? ನಿಮಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಿರಬೇಕು. ಈಗ ನೋಡಿ, ದಿಸ್ ಈಸ್ ಮಯೋಪಿಕ್ ವಿಷನ್, ರೈಟ್? ಇದು ಕರೆಕ್ಟೆಡ್ ವಿಷನ್. ಈಗ ಫಾರ್ದರ್ ಆಬ್ಜೆಕ್ಟ್ಸು ಕೂಡ ಕ್ಲೀನಾಗಿ ಕಾಣುತ್ತೆ. ಓಕೆ, ಹಾಗಿದ್ರೆ ಇವರೆಲ್ಲ ಲೈಫ್ ಟೈಮ್ ಲೆನ್ಸಸ್ನ ಯೂಸ್ ಮಾಡಬೇಕಾ? ಇಲ್ಲ. ಕಾಂಟ್ರಾಕ್ಷನ್ ಆ್ಯಂಡ್ ಎಲಾಂಗೇಷನ್ ಆ ಎಬಿಲಿಟಿ ಮತ್ತೆ ಅದು ರೀಗೇನ್ ಮಾಡಿಕೊಂಡ್ರೆ ಸಿಲಿಯರಿ ಮಸಲ್ಸು, ದೆನ್ ಲೆನ್ಸಸ್ ವಿಲ್ ಬಿ ಅಡ್ಜಸ್ಟೆಡ್ ಆಟೋಮೆಟಿಕಲಿ. ಆವಾಗ ನಿಮಗೆ ಬೇಕಾಗೋದಿಲ್ಲ. ಬಟ್ ವೆನೆವರ್ ದ ಸಿಲಿಯರಿ ಮಸಲ್ಸ್ ನಾಟ್ ಏಬಲ್ ಟು ರಿಕವರ್, ಆಗ ಲೈಫ್ ಟೈಮ್ ಲೆನ್ಸಸ್ನ ಯೂಸ್ ಮಾಡೋದು ಅವಶ್ಯಕತೆ ಇರುತ್ತೆ, ರೈಟ್? ಈಗ ನಾವು ಹೈಪರ್ಮೆಟ್ರೋಪಿಯಾ ನೋಡೋಣ. ಹೈಪರ್ಮೆಟ್ರೋಪಿಯಾ ಅಂತ ಹೇಳಿದ್ರೆ ಫಾರ್ ಸೈಟೆಡ್ನೆಸ್ ಅಂತ. ಅವರಿಗೆ ದೂರದ್ದು ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ಹತ್ತಿರದ್ದು ಸರಿಯಾಗಿ ಕಾಣಲ್ಲ. ನಿಯರ್ ಬೈ ಆಬ್ಜೆಕ್ಟ್ಸ್ ಲೆನ್ಸ್ ಏನಾಗಬೇಕು? ತಿನ್ ಆಗಬೇಕು, ರೈಟ್? ಸೊ ಇಲ್ಲಿ ತಿನ್ ಆಗಿರೋದಕ್ಕೇ ನಮಗೆ ದೂರದ್ದು ಚೆನ್ನಾಗಿ ಕಾಣುತ್ತೆ. ಹಾಗಾದರೆ ಅವರು ನಿಯರ್ ಬೈ ಆಬ್ಜೆಕ್ಟ್ಸ್ ನೋಡಬೇಕು ಅಂತ ಹೇಳಿದ್ರೆ ಫೋಕಲ್ ಲೆಂತ್ ಕಡಿಮೆ ಆಗಬೇಕು, ಆದರೆ ಇಲ್ಲಿ ಕಡಿಮೆ ಆಗೋದಿಲ್ಲ. ಸೊ ದಟ್ ಮೀನ್ಸ್ ಎ ಕನ್ವರ್ಜಿಂಗ್ ಎಬಿಲಿಟಿ ಡಿಕ್ರೀಸ್ ಆಗಿರುತ್ತೆ. ಈ ಕನ್ವರ್ಜಿಂಗ್ ಪವರ್ ಡಿಕ್ರೀಸ್ ಆಗಿರೋದ್ರಿಂದನೇ ನಮಗೆ ಈ ಹತ್ತಿರದ ಆಬ್ಜೆಕ್ಟ್ಸ್ನ ನೋಡೋಕ್ಕಾಗಲ್ಲ. ಅಂದರೆ ಫೋಕಲ್ ಲೆಂತ್ನ ಕಡಿಮೆ ಮಾಡ್ಕೊಳ್ಳೋ ಎಬಿಲಿಟಿನ ಕಳ್ಕೊಂಡಿರುತ್ತೆ. ಮಯೋಪಿಯಾದಲ್ಲಿ ಫೋಕಲ್ ಲೆಂತ್ನ ಜಾಸ್ತಿ ಮಾಡ್ಕೊಳ್ಳೋ ಎಬಿಲಿಟಿನ ಈ ಲೆನ್ಸ್ ಕಳ್ಕೊಂಡಿರುತ್ತೆ. ದಟ್ಸ್ ದ ಡಿಫ್ರೆನ್ಸ್. ಈ ಕೇಸಲ್ಲಿ ಇಮೇಜ್ ಫಾರ್ಮ್ ಆಗೋದು ಬಿಹೈಂಡ್ ದ ರೆಟಿನಾ, ರೈಟ್? ಕಾಣಿಸ್ತಿದೆ ಅಲ್ವಾ? ಸೊ ಇಮೇಜ್ ಇಲ್ಲಿ ಫಾರ್ಮ್ ಆಗಿದೆ, ನಮ್ಮ ರೆಟಿನಾ ಇಲ್ಲಿದೆ. ಇದು ಲೈಟ್ ರೇಸ್ ಬಂದ್ಬಿಟ್ಟು ನಿಯರ್ ಬೈ ಆಬ್ಜೆಕ್ಟ್ಸ್ದು, ಅದು ಬಿಹೈಂಡ್ ದ ರೆಟಿನಾ ಫಾರ್ಮ್ ಆಗಿದೆ. ಸೊ ಹಾಗಾಗಿ ನಿಯರ್ ಬೈ ಆಬ್ಜೆಕ್ಟ್ಸು ಬ್ಲರ್ರಾಗಿ ಕಾಣುತ್ತೆ. ಸೊ ಇದನ್ನು ನಾವು ಸರಿ ಮಾಡೋದು ಹೇಗೆ? ಇದು ಆಗಿರೋದು ಪ್ರಾಬ್ಲಮ್ ಯಾವುದು? ಪ್ರಾಬ್ಲಮಿಂದ ಕನ್ವರ್ಜಿಂಗ್ ಪವರ್ ಡಿಕ್ರೀಸ್ ಆಗಿರೋದ್ರಿಂದ. ಇನ್ಕ್ರೀಸ್ ಮಾಡೋದು ಹೇಗೆ? ಕನ್ವರ್ಜಿಂಗ್ ಲೆನ್ಸ್ನ ಇಂಟ್ರೊಡ್ಯೂಸ್ ಮಾಡೋದು. ಕನ್ವರ್ಜಿಂಗ್ ಲೆನ್ಸ್ ಯಾವುದು? ಕಾನ್ವೆಕ್ಸ್ ಲೆನ್ಸ್. ಹೆಸರನ್ನು ಅದನ್ನು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಈ ಫಾರ್ ಸೈಟೆಡ್ನೆಸ್ ಅಥವಾ ಹೈಪರ್ಮೆಟ್ರೋಪಿಯಾನ ಕರೆಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ನಿಯರ್ ಬೈ ಆಬ್ಜೆಕ್ಟು ಇಲ್ಲಿ ನಿಮಗೆ ಕ್ಲಿಯರಾಗೆ ಇಮೇಜ್ ರೆಟಿನಾ ಮೇಲೆ ಫಾರ್ಮ್ ಮಾಡೋದಿಲ್ಲ, ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಇದು ಈವನ್ ಸಮ್ಟೈಮ್ಸ್ ಐಬಾಲ್ ಶ್ರಿಂಕ್ ಆಗೋದ್ರಿಂದನೂ ಆಗುತ್ತೆ. ಐಬಾಲೇ ಸಣ್ಣದಾಗೋದ್ರಿಂದ ಸೊ ಇಮೇಜ್ ಸ್ವಲ್ಪ ಹಿಂದಕ್ಕೆ ಫಾರ್ಮ್ ಆಗಿಬಿಡುತ್ತೆ. ಸೊ ಐಬಾಲ್ ಸೈಜ್ ಮೇಲೂ ಕೂಡ ಚೇಂಜಸ್ ಆಗೋದ್ರಿಂದ ನಮಗೆ ಈ ಒಂದು ಐ ಡಿಫೆಕ್ಟ್ಸ್ ಬರುತ್ತೆ. ಸೊ ಇದನ್ನು ಕರೆಕ್ಷನ್ ಮಾಡೋದು ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್. ಸೊ ಕಾನ್ವೆಕ್ಸ್ ಲೆನ್ಸ್ ಏನಾಗುತ್ತೆ ಇಲ್ಲಿ? ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ವಿ ನೋ ಕನ್ವರ್ಜಿಂಗ್ ಲೆನ್ಸ್, ರೈಟ್? ಸೊ ಇದ್ರದ್ದು ಕನ್ವರ್ಜಿಂಗ್ ಎಬಿಲಿಟಿ ಕಡಿಮೆ ಆಗಿದ್ದರಿಂದ ಇದು ಆ್ಯಕ್ಚುಲಿ ಹಿಂದಕ್ಕೆ ಹೋಗಿ ಇಮೇಜ್ ಫಾರ್ಮ್ ಮಾಡಿತ್ತಲ್ವಾ ಅರ್ಲಿಯರ್. ಸೊ ನಾವು ಕರೆಕ್ಷನ್ ಮಾಡೋದ್ರಿಂದ ಅದು
ಕರೆಕ್ಟ್ ಪ್ಲೇಸಲ್ಲಿ ಕನ್ವರ್ಜ್ ಆಗುತ್ತೆ. ದಟ್ಸ್ ಆಲ್. ಕನ್ವರ್ಜಿಂಗ್ ಮೀನ್ಸ್ ದೇ ಮೀಟ್ ಆ್ಯಂಡ್ ಇಮೇಜ್ ಇಸ್ ಫಾರ್ಮ್ಡ್. ನೋಡಿ, ಈ ವಿಡಿಯೋ ಸೀರೀಸ್ ಎಲ್ಲ ನಿಮಗೆ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ ಹೆಲ್ಪ್ ಆಗುತ್ತೆ. ನಿಮಗೆ ಈ ಒಂದು ಟಾಪಿಕ್ಸ್ನ ನೋಟ್ಸ್ ಆಗಿರ್ಬೋದು ಅಥವಾ ಹೈಲೈಟ್ಸ್ ಆಗಿರ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ PDF ನೋಟ್ಸಸ್ನ ನಿಮಗೆ ಕೊಟ್ಟಿರ್ತೀನಿ. ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು ವಿತೌಟ್ ರೈಟಿಂಗ್. ಓಕೆ, ಇದೆಲ್ಲ ನೀವು ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ಸೊ ಒಂದು ಹೈಪರ್ ಮೆಟ್ರೋಪಿಯಾ, ಮಯೋಪಿಯಾ ಕೇಸಸಲ್ಲಿ ನಮಗೆ ಎಷ್ಟೊಂದು ವರ್ಡಿಂಗ್ಸ್ ಇದೆ. ಕನ್ವರ್ಜಿಂಗ್ ಪವರ್ ಇರುತ್ತೆ, ಬಿಹೈಂಡ್ ದ ಮಿರರ್ ಇಮೇಜ್ ಫಾರ್ಮ್ ಆಗುತ್ತಾ ಅಥವಾ ಇನ್ ಫ್ರಂಟ್ ಆಫ್ ದ ಮಿರರ್ ಫಾರ್ಮ್ ಆಗುತ್ತಾ, ರೆಟಿನಾ ಫಾರ್ಮ್ ಆಗುತ್ತೋ, ಈ ಥರದ್ದೆಲ್ಲ ಸ್ಟ್ರಕ್ಚರ್ಡ್ ಆನ್ಸರ್ಸು ಅಥವಾ ಸ್ಟ್ರಕ್ಚರ್ಡ್ ಕೀವರ್ಡ್ಸು ನಿಮಗೆ ಗೊತ್ತಿರಬೇಕು ಟು ರೈಟ್ ಪ್ರಾಪರ್ ಆನ್ಸರ್ಸ್. ಎಸ್ಪೆಷಲಿ ಇಂಗ್ಲೀಷಲ್ಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ರೈಟ್ ಡೌನ್ 2-3 ಟೈಮ್ಸ್ ರೈಟ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಹಾಗೆ ನಾವು ಈ ರೀತಿ ಲೆನ್ಸಸ್ ಯೂಸ್ ಮಾಡೋದ್ರಿಂದ ಬರೀ ಐ ಸೈಟ್ ಒಳಗೆ ಅಥವಾ ಐ ಬಾಲ್ ಒಳಗಡೆ ಚೇಂಜಸ್ ಆಗುತ್ತಾ? ಇಲ್ಲ. ಈವನ್ ಇನ್ ಫ್ರಂಟ್ ಆಫ್ ಅಂದರೆ ಈ ಒಂದು ಎನ್ವಿರಾನ್ಮೆಂಟಲ್ಲೂ ಕೂಡ ಒಂದು ಆಪರೆಂಟ್ ಇಮೇಜ್ ಜನ್ರೇಟ್ ಆಗುತ್ತೆ. ಅದೇನು ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲೇ ಆಬ್ಜೆಕ್ಟ್ ಇರೋದು, ಬಟ್ ನಮಗೆ ಈ ಲೆನ್ಸಸ್ ಯೂಸ್ ಮಾಡಿದ್ಮೇಲೆ, ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಿದ್ಮೇಲೆ ನಮಗೆ ಈ ಒಂದು ಆಪರೆಂಟ್ ಇಮೇಜ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅಂದರೆ ಬುಕ್ ಇಲ್ಲೆಲ್ಲೋ ಇರೋ ರೀತಿ ಭಾಸ ಆಗುತ್ತೆ, ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ ಬುಕ್. ದಟ್ಸ್ ಆಲ್. ಸೊ ಈ ಥರ ಈವನ್ ಇನ್ ಫ್ರಂಟ್ ಆಫ್ ದ ಲೆನ್ಸ್ ಕೂಡ ಚೇಂಜ್ ಆಗುತ್ತೆ. ಹಾಗೆ ಲೆನ್ಸ್ ಬಿಹೈಂಡ್ ದ ಐ ಬಾಲಲ್ಲೂ ಆ ಒಂದು ಇಮೇಜ್ ಫಾರ್ಮೇಷನ್ ಡಿಸ್ಟೆನ್ಸು ಕೂಡ ಚೇಂಜ್ ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಈಗ ನಾವು ನಿಯರ್ ಪಾಯಿಂಟ್ ಮತ್ತು ಫಾರ್ ಪಾಯಿಂಟ್ ಅಂತ ನೋಡೋಣ. ನಿಯರ್ ಪಾಯಿಂಟ್ ಅಂತ ಹೇಳಿದ್ರೆ ನಮಗೆ ಜಸ್ಟ್ ಯಾವ ಡಿಸ್ಟೆನ್ಸಲ್ಲಿ ನಮಗೆ ಕ್ಲಿಯರ್ ವಿಷನ್ ಇದೆ ಕಣ್ಣಿಗೆ ಅಂತ ಅಷ್ಟೆ. ಓಕೆ, ನಿಯರ್ ಅಂದರೆ ನಾವು ತುಂಬ ಹತ್ತಿರ ಇದ್ದಾಗಲೂ ನಮಗೆ ಕ್ಲಿಯರ್ ವಿಷನ್ ಇಲ್ಲ. ಅಟ್ಲೀಸ್ಟ್ 25 ಸೆಂಟಿಮೀಟರ್ ದೂರ ಇದ್ದಾಗ ನಮಗೆ ವಿಷನ್ ಚೆನ್ನಾಗಿರುತ್ತೆ. ಹಾಗೆ ಇನ್ಫಿನಿಟಿ, ತುಂಬ ದೂರದ ಆಬ್ಜೆಕ್ಟ್ಸು ಕೂಡ ನಮಗೆ ಕಾಣುತ್ತೆ. ನಾರ್ಮಲ್ ಐಗೆ ನಿಯರ್ ಪಾಯಿಂಟ್ ಇಸ್ 25 ಸೆಂಟಿಮೀಟರ್ಸ್. ನೀವು ಇದನ್ನು ಚೆಕ್ ಮಾಡ್ಬೋದು. ತುಂಬ ಹತ್ತಿರ ಬಂದಂಗೆಲ್ಲ ನಮಗೆ ಬ್ಲರ್ ಆಗುತ್ತೆ. ಸ್ವಲ್ಪ ಹಿಂದಕ್ಕೆ ಹೋದರೆ ನಮಗೆ ಇಟ್ ಗಿವ್ಸ್ ಎ ಕ್ಲಿಯರ್ ಇಮೇಜ್, ಏನು ಲೈಕ್ ಬ್ಲರ್ ಇಲ್ಲದೆ, ಆಯಿತಾ. ದೆನ್ ಫಾರ್ ಪಾಯಿಂಟ್ ಅಂದರೆ ನಾರ್ಮಲ್ ಆಗಿ ಇನ್ಫಿನಿಟಿ, ತುಂಬ ದೂರದ ಆಬ್ಜೆಕ್ಟ್ವರೆಗೂ ನೀಟಾಗಿ ನೋಡುತ್ತೆ. ಈ ಮಯೋಪಿಕ್ ಡಿಫೆಕ್ಟ್ ಇರುವಂಥ 5 ನಿಯರ್ ಪಾಯಿಂಟ್ ಬಂದುಬಿಟ್ಟು ಲೆಸ್ ದ್ಯಾನ್ 25 ಸೆಂಟಿಮೀಟರ್ಸ್ ಇರುತ್ತೆ. ನಾರ್ಮಲ್ 25 ಸೆಂಟಿಮೀಟರ್ಸ್ ದೂರ ಇದ್ದರೆ ನಿಯರ್ ಪಾಯಿಂಟ್. ಮಯೋಪಿಕ್ 5 ಈವನ್ ನೀವು ಆಬ್ಜೆಕ್ಟ್ನ ಮುಂದಕ್ಕೆ ತಂದರೂ ಕೂಡ ಅವರು ಕ್ಲಿಯರಾಗಿ ನೋಡೋಕ್ಕಾಗುತ್ತೆ. ಸೊ ದಟ್ ಈಸ್ ಮಯೋಪಿಕ್ ಐ. ಅದೇ ರೀತಿ ನಮಗೆ ಜನರಲಿ ಗೊತ್ತಿದೆ, ಮಯೋಪಿಕ್ ಅಂದರೆ ಹತ್ರದ್ದು ಚೆನ್ನಾಗಿ ಕಾಣುತ್ತೆ, ಬಟ್ ದೂರದ್ದು ಕಾಣಲ್ಲ ಅವರಿಗೆ. ಸೊ ಅವರಿಗೆ ಫಾರ್ ಪಾಯಿಂಟ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ವರೆಗೂ ಮಾತ್ರ ಅವ್ರು ನೋಡೋಕ್ಕಾಗುತ್ತೆ ಅಷ್ಟೇ. ಬಿಯಾಂಡ್ ದಟ್ ದೆ ಕಾಂಟ್ ಸಿ. ಅಂದರೆ ಈ ಫಾರ್ ಪಾಯಿಂಟು ಮೇ ಬಿ ಅದೊಂದು 50 ಮೀಟರ್ಸ್ ಇರ್ಬೋದು, 100 ಮೀಟರ್ಸ್ ಇರ್ಬೋದು, ಲೈಕ್ ದಟ್. ಓಕೆ, ಪರ್ಟಿಕ್ಯುಲರ್ ಒಂದು ಪಾಯಿಂಟ್ವರೆಗೂ ಅವರಿಗೆ ಫಾರ್ ಪಾಯಿಂಟ್ ಇರುತ್ತೆ, ಅವರಿಗೆ ಇನ್ಫಿನಿಟಿವರೆಗೂ ಇರೋದಿಲ್ಲ. ಹಾಗಾದರೆ ಫಾರ್ ಪಾಯಿಂಟ್ ಏನಾಗುತ್ತೆ? ದಿಸ್ ಈಸ್ ವಿತಿನ್ ಇನ್ಫಿನಿಟಿ ಆಗುತ್ತೆ. ಈ ಎರಡು ಡಿಫೆಕ್ಟ್, ಮಯೋಪಿಯಾ ಮತ್ತು ಹೈಪರ್ ಮೆಟ್ರೋಪಿಯಾನ ಒಂದು ಡಿವೈಸಿಂದ ಅವರು ಮೆಷರ್ ಮಾಡ್ತಾರೆ. ದಟ್ ಈಸ್ ರೆಟಿನೋಸ್ಕೋಪ್ ಅಂತ ಹೇಳಿ. ಸೊ ಒಂದು ಬೀಮ್ ಆಫ್ ಲೈಟ್ನ ಈ ರೆಟಿನಾ ಮೇಲೆ ಬಿಡ್ತಾರೆ, ಅಲ್ಲಿ ಯಾವ ರೀತಿ ರಿಫ್ರಾಕ್ಷನ್ ಆಗುತ್ತೆ ಅದ್ರ ಮೇಲೆ ಅದು ಅವರು ಕನ್ಕ್ಲೂಷನಿಗೆ ಬಂದು ಇದು ಮಯೋಪಿಕ್ ಅಥವಾ ಹೈಪರ್ ಮೆಟ್ರೋಪಿಯಾ ಅಂತ ಡಿಸೈಡ್ ಮಾಡ್ತಾರೆ. ಈಗ ಹೈಪರ್ ಮೆಟ್ರೋಪಿಯಾದಲ್ಲಿ ನಿಯರ್ ಪಾಯಿಂಟ್ ಏನಾಗುತ್ತೆ? ಸೊ ಅವರಿಗೆ ನಿಯರ್ ಪಾಯಿಂಟ್ ಇನ್ನೊಂದು ಸ್ವಲ್ಪ ದೂರಕ್ಕೆ ಹೋಗುತ್ತೆ. ನಾರ್ಮಲಾಗಿ 25 ಸೆಂಟಿಮೀಟರ್ ಇದ್ದರೆ ಹೈಪರ್ ಮೆಟ್ರೋಪಿಯಾ ಕೇಸಲ್ಲಿ ಒಂದು 50 ಸೆಂಟಿಮೀಟರ್, 60 ಸೆಂಟಿಮೀಟರ್ ಈ ಥರ ಇನ್ನೂ ಮುಂದಕ್ಕೆ ಹೋಗುತ್ತೆ. ಅದನ್ನು 50 ಸೆಂಟಿಮೀಟರ್ ಅಂತಲೇ ಡಿಫೈನ್ ಮಾಡ್ತಾರೆ. ಓಕೆ, ಅಟ್ಲೀಸ್ಟ್ ಇಟ್ ಮೂವ್ಸ್ ಟ್ವೈಸ್ ಆಫ್ ದ ನಾರ್ಮಲ್ ಐ. ಓಕೆ, ನಿಯರ್ ಪಾಯಿಂಟ್. ಹಾಗೆ ಫಾರ್ ಪಾಯಿಂಟು ಇಲ್ಲಿ ಬಿಯಾಂಡ್ ಇನ್ಫಿನಿಟಿ. ಇದು ಹೇಗೆ ನಿಯರ್ ಪಾಯಿಂಟು ಮೂವ್ ಆಗುತ್ತೋ ಹಾಗೆ ಫಾರ್ದೆಸ್ಟ್ ಆಬ್ಜೆಕ್ಟ್ ಯಾವುದು ಕ್ಲಿಯರಾಗಿ ನೋಡೋದು ಅದು ಕೂಡ ಇನ್ನೂ ಇನ್ಫಿನಿಟಿಗಿಂತ ದೂರ ಇರುವಂಥ ಆಬ್ಜೆಕ್ಟ್ಸ್ನ ಇವರು ನೋಡೋಕ್ಕೆ ಸಾಧ್ಯ ಇದೆ. ಇವ್ರ ಕೇಸಲ್ಲಿ ಬಿಯಾಂಡ್ ಇನ್ಫಿನಿಟಿ ಫಾರ್ ಫಾರ್ದೆಸ್ಟ್ ಪಾಯಿಂಟ್. ಓಕೆ, ಇದನ್ನೆಲ್ಲ ರೆಟಿನೋಸ್ಕೋಪ್ ಯೂಸ್ ಮಾಡಿ ಮೆಷರ್ ಮಾಡ್ತಾರೆ. ಅದೇ ರೀತಿ ಪ್ರಿಸ್ಬಯೋಪಿಯಾ ಕೇಸಲ್ಲಿ, ಪ್ರಿಸ್ಬಯೋಪಿಯಾ ನಮಗೆ ಗೊತ್ತಿದೆ, ಓಲ್ಡ್ ಏಜ್ ಆದಾಗೆಲ್ಲ ಅಕಾಮಡೇಷನ್, ಪವರ್ ಆಫ್ ಅಕಾಮಡೇಷನ್, ದಟ್ ಈಸ್ ಲೆನ್ಸ್ ಅಡ್ಜಸ್ಟಿಂಗ್ ಎಬಿಲಿಟಿ ಕಡಿಮೆ ಆಗೋದ್ರಿಂದ ಆಗೋದು. ಜನರಲಿ ಅವ್ರಿಗೂ ಕೂಡ ನಿಯರ್ ಪಾಯಿಂಟು ಒಂದು 50 ಸೆಂಟಿಮೀಟರ್ ಇರುತ್ತೆ. ಓಕೆ, ಹೈಪರ್ ಮೆಟ್ರೋಪಿಯಾ ಕೇಸ್ ಇರುತ್ತೆ, ಬಟ್ ಫಾರ್ ಪಾಯಿಂಟ್ ಅವರಿಗೆ ಆ್ಯಸ್ ಯೂಶುವಲ್ ಇನ್ಫಿನಿಟಿನೇ ಇರುತ್ತೆ. ದಟ್ಸ್ ಆಲ್. ಸೊ ಅದೇನು ಚೇಂಜ್ ಆಗಲ್ಲ. ಸೊ ಲೈಕ್ ದೀಸ್ ಆರ್ ದ ಚೇಂಜಸ್ ಹ್ಯಾಪನ್ಸ್ ಇನ್ ಡಿಫೆಕ್ಟೆಡ್ ಐಸ್. ದಿಸ್ ಈಸ್ ಆಲ್ ಅಬೌಟ್ ದ ನಿಯರ್ ಪಾಯಿಂಟ್ ಆ್ಯಂಡ್ ಫಾರ್ ಪಾಯಿಂಟ್. ಸೊ ನಿಮಗಿದು ಟೇಬಲ್ಲು ಅಥವಾ ಇದೊಂದು ಗೊತ್ತಿರಲಿ. ಮೆನಿ ಟೈಮ್ಸ್ ದೇ ಆಸ್ಟ್ MCQs ಮತ್ತು ಏನೋ ನಿಮಗೆ ಎಸ್ಪೆಷಲಿ ಈ ಥರದ್ದೆಲ್ಲ ಟಾಪಿಕ್ಸು ನಿಮಗೆ ಕೇಸ್ ಸ್ಟಡಿ ಕ್ವಶನ್ಸಲ್ಲಿ ಬೇಕಾಗುತ್ತೆ. ಫಾರ್ ದ್ಯಾಟ್ ರೀಸನ್ ಸೊ ಇದನ್ನು ಸ್ವಲ್ಪ ಲಾಜಿಕಲಿ ಅರ್ಥ ಮಾಡಿಕೊಂಡು ತಲೆಯಲ್ಲಿ ಇಟ್ಕೊಳ್ಳಿ.